Hello everyone, welcome back. So we shall take 3 mark question from the 2025 model paper 2. The first question is from the chapter real numbers. The question is like this: prove that root 3 is an irrational number. So naven prove ಮಾಡಬೇಕು root 3 ಒಂದು irrational number ಅಂತ prove ಮಾಡಬೇಕು. So we all know for these kind of statements we are going to follow contradiction method. ಏನು contradiction method ಅಂದ್ರೆ ಏನು ನಾನು prove ಮಾಡಬೇಕು ಅದರ opposite ನಾನು assumption ನ ತಗೋಬೇಕು. ಈಗ irrational ಅಂತ prove ಮಾಡಬೇಕು, ಅದಕ್ಕೆ ನಾನು ಏನು ಮಾಡ್ತೀನಿ, let us consider that ಇದರ ಆಪೋಸಿಟ್ ಏನು ರೂಟ್ 3 ಇರ್ರಾಷನಲ್ ಅಂತ ಪ್ರೂವ್ ಮಾಡಲಿಕ್ಕೆ ಈಸ್ ಅ ರಾಷನಲ್ ನಂಬರ್ ಅಂತ ತಗೊಳ್ತೀನಿ. ಸೊ ನಮಗೊಂದು ಡೆಫಿನೇಷನ್ ಗೊತ್ತು, ಯಾವಾಗ ನಾವು ಒಂದು ನಂಬರ್ನ ರಾಷನಲ್ ನಂಬರ್ ಅಂತ ಹೇಳ್ತೀವಿ, ಇಫ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಬೈ ಬಿ ಆರ್ ಪಿ ಬೈ ಕ್ಯೂ. ಸೊ ಇದೇನಾಗಿರ್ಬೇಕು, ಪಿ ಬೈ ಕ್ಯೂ ವೆರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ಪಿ ಕಾಮ ಕ್ಯೂ ಇಸ್ ಈಕ್ವಲ್ ಟು 1. ಹಿಂಗಂದ್ರೆ ಕೋ ಪ್ರೈಮ್ ಅಂತ. ಕೋ ಪ್ರೈಮ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅದೆರಡರದು HCF ಪಿ ಮತ್ತೆ ಕ್ಯೂದು 1 ಇರುತ್ತೆ. ದೇರ್ ಇಸ್ ನೋ ಕಾಮನ್ ಫ್ಯಾಕ್ಟರ್ ಫಾರ್ ಪಿ ಅಂಡ್ ಕ್ಯೂ ಅಂತ ನಾನು ಅಸಂಪ್ಷನ್ ನ ತಗೋತಾ ಇದ್ದೀನಿ. ಸೊ ಹಿಂಗಾದ್ರೆ ಈಗ ಬೈ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಆ ರೂಟ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ನ ಮಾಡ್ತೀನಿ. ಸೊ ಮಾಡಿದಾಗ ಏನಾಗುತ್ತೆ, ರೂಟ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಈಗ ಇಲ್ಲಿ ನನಗೇನಾಗುತ್ತೆ, 3 ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಇದು ಇಲ್ಲಿ ಮಲ್ಟಿಪ್ಲೈ ಆಗಿ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಕ್ಯೂ ಸ್ಕ್ವೇರ್ ಬರುತ್ತೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇಷ್ಟು ಸಿಕ್ಕಿದ್ಮೇಲೆ ಸೊ ಈಗ ನನಗೆ ಇಲ್ಲೇನಾಗ್ತಿದೆ, ಪಿ ಸ್ಕ್ವೇರ್ ಇಸ್ 3 ಕ್ಯೂ ಸ್ಕ್ವೇರ್ ಅಂತ ಬರ್ತಿದೆ. ಪಿ ಸ್ಕ್ವೇರ್ 3 ಕ್ಯೂ ಸ್ಕ್ವೇರ್, 3 ಇಂಟು ಕ್ಯೂ ಸ್ಕ್ವೇರ್ ಅಂದ್ರೆ ಮಲ್ಟಿಪಲ್ ಆಫ್ 3 ಅಂತ ಆಯ್ತು. ಅಂದ್ರೆ ಪಿ ಸ್ಕ್ವೇರ್ ಬೇಕು ಅಂದ್ರೆ ಯಾವುದೋ ಒಂದು ನಂಬರ್ನ 3 ಗೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಪಿ ಸ್ಕ್ವೇರ್ ವಿಲ್ ಬಿಕಮ್ ಅ ಮಲ್ಟಿಪಲ್ ಆಫ್ 3. ಸೊ ದಿಸ್ ಇಂಪ್ಲೈಸ್ ಎವ್ರಿ ಮಲ್ಟಿಪಲ್ಸ್ ಆರ್ ಡಿವಿಸಬಲ್ ಬೈ 3. ಅದರಿಂದ ನಾ ಏನಂತ ಹೇಳ್ಬೋದು, ಐ ಕ್ಯಾನ್ ಸೇ 3 ಡಿವೈಡ್ಸ್ ಪಿ ಸ್ಕ್ವೇರ್. ಸೊ ನಮಗೊಂದು ಥಿಯರಮ್ ಹೇಳುತ್ತೆ ಏನಂತ, ಇಫ್ ಎನಿ ಪ್ರೈಮ್ ನಂಬರ್ ಡಿವೈಡ್ಸ್ ದ ಸ್ಕ್ವೇರ್ ಆಫ್ ಅ ನಂಬರ್ ದೆನ್ ದಟ್ ಡಿವೈಡ್ಸ್ ದಟ್ ನಂಬರ್ ಆಲ್ಸೋ. ಸೊ ಹಾಗಾದ್ರೆ ಅದು ಪಿ ಸ್ಕ್ವೇರ್ ನ ಡಿವೈಡ್ ಮಾಡಿದ್ಮೇಲೆ ಅದು ಡೆಫಿನೆಟ್ಲಿ ಬೈ ದ ಥಿಯರಮ್ ಪಿ ನೂ ಕೂಡ ಡಿವೈಡ್ ಮಾಡಬೇಕು. ಸೊ ಹಂಗಾರೆ ಯಾವ್ಯಾವ್ದೋ ನಂಬರ್ 3 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಯಾವುದು ಮಲ್ಟಿಪಲ್ ಆಫ್ 3 ಇರುತ್ತೋ ಅದು ಮಾತ್ರ ಡಿವೈಡ್ ಆಗುತ್ತೆ. ದಿಸ್ ಇಂಪ್ಲೈಸ್ ಆ 3 ಪಿ ಅನ್ನೋದೇನಾಗುತ್ತೆ, ಇಟ್ ಬಿಕಮ್ಸ್ ಅ ವಾಟ್, ಅ ಮಲ್ಟಿಪಲ್ ಆಫ್ 3. ಅಲ್ಲಿಗೆ ನನಗೇನಾಯ್ತು, ಸೊ ಪಿ ಇಸ್ ಈಕ್ವಲ್ ಟು 3 ಇಂಟು ಸಮ್ ಕಾನ್ಸ್ಟೆಂಟ್ ನ ತಗೊಂಡಿದ್ದೀನಿ, ಮಲ್ಟಿಪಲ್ ಆಫ್ 3. ಅಗೈನ್ ಐ ವಿಲ್ ಡೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಆಗೇನಾಗುತ್ತೆ, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3k ಸ್ಕ್ವೇರ್ ಆಯ್ತು. ಸೊ ಪಿ ಸ್ಕ್ವೇರ್ ಅಂದ್ರೆ ಫ್ರಮ್ ಈಕ್ವೇಶನ್ 1 ನಾನೇನ್ ಬರೀಬಹುದು, 3q ಸ್ಕ್ವೇರ್ ಇಸ್ ಈಕ್ವಲ್ ಟು 3k ಸ್ಕ್ವೇರ್. ಸೊ 3 ಅಂದ್ರೆ ಎಷ್ಟಾಗುತ್ತೆ, 9k ಸ್ಕ್ವೇರ್ ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ಸೊ ಐ ಆಮ್ ಗೋಯಿಂಗ್ ಟು ಗೆಟ್ q ಸ್ಕ್ವೇರ್ ಇಸ್ ಈಕ್ವಲ್ ಟು 3k ಸ್ಕ್ವೇರ್. ಅಗೈನ್ q ಸ್ಕ್ವೇರ್ ಇಸ್ ಬಿಕಮ್ ಮಲ್ಟಿಪಲ್ ಆಫ್ 3. ದಿಸ್ ಇಂಪ್ಲೈಸ್ ಏನಾಯ್ತು, 3 divides q square. So if 3 divides q square, so we'll get 3 divides q also. q ನು ಕೂಡ ಡಿವೈಡ್ ಮಾಡುತ್ತೆ. ಸೊ ಇಲ್ಲಿ ನನಗೇನ್ ಸಿಕ್ತಿಲ್ಲಿ, ಸೊ ಐ ಗಾಟ್ ಇಟ್, ಇಲ್ಲೇನ್ ಸಿಕ್ತು, ಈ ಸ್ಟೇಟ್ಮೆಂಟ್ ಅಲ್ಲಿ 3 ಅನ್ನೋದು q ನ ಡಿವೈಡ್ ಮಾಡ್ತಿದೆ ಅಂತ ಸಿಕ್ತು, ಇಲ್ಲಿ 3 ಅನ್ನೋದು p ನ ಡಿವೈಡ್ ಮಾಡ್ತಿದೆ ಅಂತ ಸಿಕ್ತು. ಹಾಗಾದ್ರೆ ಎರಡು ಸೇರಿಸಿದ್ರೆ 3 divides both p and q. ಇದರ ಅರ್ಥ ಏನಾಯ್ತು ಅಂದ್ರೆ HCF ಆಫ್ ಪಿ ಕಮ ಕ್ಯೂ 3 ಅಂತ ಬಂತು, ಬಟ್ ನಾವು ಅಸಂಪ್ಷನ್ ಅಲ್ಲಿ ಏನ್ ತಗೊಂಡಿದ್ವಿ, 1 ಅಂತ ತಗೊಂಡಿದ್ವಿ. ಸೊ ದಿಸ್ ಇಂಪ್ಲೈಸ್ ಏನಂತ ಹೇಳ್ಬೋದು, ದಿಸ್ ಕಾಂಟ್ರಡಿಕ್ಟ್ಸ್ ದಟ್ ಏನು HCF ಆಫ್ ಇಸ್ ಈಕ್ವಲ್ ಟು 1. ಸೊ therefore our assumption is wrong. ನನ್ನ assumption ಏನಾಗುತ್ತೆ, ರಾಂಗ್ ಆಗುತ್ತೆ. our assumption is wrong. therefore ಏನಾಗುತ್ತೆ, root 3 is an irrational number. So this is the proof to prove that what root 3 is an irrational number. So this is the first question from the chapter real numbers. Let us take the second one. Find the zeros of the quadratic polynomial. ಸೊ ನಾನೇನ್ ಫೈಂಡ್ ಔಟ್ ಮಾಡಬೇಕು, zeros ಕಂಡುಹಿಡಿಬೇಕು. ಯಾವ್ದ್ರದ್ದು, p of x is equal to x square plus 7x plus 10. ಸೊ zeros ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಪಾರ್ಟ್ ನಾನು ಏನ್ ಮಾಡಬೇಕು, ಅದ್ರದ್ದು ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. x ಸ್ಕ್ವೇರ್ 10 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಪ್ಲಸ್ 10x ಸ್ಕ್ವೇರ್. ಸೊ ಈಗ ಇದನ್ನ ಸ್ಪ್ಲಿಟ್ ಮಾಡಬೇಕು ಇನ್ ಸಚ್ ಅ ವೇ ದಟ್ ಐ ನೀಡ್ ಟು ಗೆಟ್ ದ ಸಮ್ ಆಸ್ 7 ಪ್ರಾಡಕ್ಟ್ 10. ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು, ಆಡ್ ಮಾಡಿದ್ರೆ 7 ಬರಬೇಕು, ಆ ತರ ನಾನು ಮಾಡಬೇಕು. ಸೊ ಅದಕ್ಕೆ ಫ್ಯಾಕ್ಟರ್ಸ್ ಏನು, 5 and 2. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10.
ಸೊ ಇಲ್ಲಿ ಗ್ರೂಪ್ ಮಾಡೋಣ. ದಿಸ್ ಇಸ್ ಒನ್ ಗ್ರೂಪ್ ಅಂಡ್ ದಿಸ್ ಇಸ್ ಅನದರ್ ಗ್ರೂಪ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಎಸ್ ಅ ಕಾಮನ್ ಫ್ಯಾಕ್ಟರ್. ಸೊ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 5 ಸಿಗುತ್ತೆ. ಇಲ್ಲಿ 2 ಇಸ್ ಅ ಕಾಮನ್ ಫ್ಯಾಕ್ಟರ್, ಎಕ್ಸ್ ಪ್ಲಸ್ 5 ಸಿಗುತ್ತೆ. ಸೊ ದಿಸ್ ಗಿವ್ಸ್ ಕಾಮನ್ ಫ್ಯಾಕ್ಟರ್ ಎಕ್ಸ್ ಪ್ಲಸ್ 5 ಥ್ರೂಔಟ್ ದ ಎಕ್ಸ್ಪ್ರೆಷನ್. ಆಗ ನನಗೆ ಏನಾಗುತ್ತೆ, ಐ ವಿಲ್ ಗೆಟ್ ಎಕ್ಸ್ ಪ್ಲಸ್ 2. ಸೊ ಟು ಫೈಂಡ್ ಝೀರೋಸ್, ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಂಡ್ಮೇಲೆ ಝೀರೋಸ್ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಈ ಪಿ ಆಫ್ ಎಕ್ಸ್ ನ ಈಕ್ವಲ್ ಟು 0 ಅಂತ ತಗೋಬೇಕು. ಸೊ ದಿಸ್ ಇಂಪ್ಲೈಸ್ ಏನಾಗುತ್ತೆ, ವಿಲ್ ಗೆಟ್ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ದಿಸ್ ಗಿವ್ಸ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. So in this equation I am going to get x is equal to minus 5. In this equation x is equal to minus 2. ಅಂದ್ರೆ ನನಗೆ ಒಂದು 0 minus 5, ಇನ್ನೊಂದು 0 minus 2, ಅದನ್ನ ಆಲ್ಫಾ ಮತ್ತೆ ಬೀಟಾ ಅಂತ ಡಿನೋಟ್ ಮಾಡೋಣ. ಸೊ ಈಗ ಈ ಝೀರೋಸ್ ಆದ್ರೆ ಇದ್ರ ಸಮ್ ಏನು, ಪ್ರಾಡಕ್ಟ್ ಏನು, ದಟ್ ಇಸ್ ದ ರಿಲೇಷನ್. ಸೊ ವಾಟ್ ಇಸ್ ದ ಸಮ್? ಆಲ್ಫಾ ಪ್ಲಸ್ ಬೀಟಾ ನನಗೆ ಏನಾಗ್ತಿದೆ, minus 5 ಪ್ಲಸ್ ಮೈನಸ್ 2. ಸೊ ಮೈನಸ್ 5ಗೆ ಮೈನಸ್ 2 ಆಡ್ ಮಾಡಿದ್ರೆ minus 7 ಬರುತ್ತೆ. ಆಲ್ಫಾ ಇಂಟು ಬೀಟಾ minus 5 ಇಂಟು minus 2, ಇದನ್ನ ಆಡ್ ಮಾಡಿದ್ರೆ ಪ್ಲಸ್ 10 ಬರ್ತಾ ಇದೆ. ಸೊ ಇದನ್ನ ನಾನು ಏನ್ ಮಾಡಬೇಕು, ಹೌ ಟು ವೆರಿಫೈ ದಿಸ್ ಬೈ ಯೂಸಿಂಗ್ ವಾಟ್ ದ ಕೋಎಫಿಷಿಯಂಟ್ಸ್. ಸೊ ಈಗ ಕೊಟ್ಟಿರುವಂತ ಈಕ್ವೇಶನ್ ತಗೊಂಡ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಇಸ್ 1. ವ್ಯಾಲ್ಯೂ ಆಫ್ ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಅದು 7 ಬರುತ್ತೆ. ಸಿ 10 ಬರುತ್ತೆ. ಸೊ ಸಮ್ ಆಫ್ ದ ಝೀರೋಸ್ಗೆ ಏನು ಫಾರ್ಮುಲಾ? ಮೈನಸ್ ಬಿ ಬೈ ಎ. ಅದೇನ್ ಬರುತ್ತೆ, minus 7 by 1 ದಟ್ ಈಸ್ ಈಕ್ವಲ್ ಟು minus 7. ನೋಡಿ ಇಲ್ಲೇನ್ ಬಂದಿತ್ತು ಸಮ್ಮು, ಅದೇ ಬರ್ತಾ ಇದೆ. ಸೊ ಅದೇ ತರ ನೆಕ್ಸ್ಟ್ ಪ್ರಾಡಕ್ಟ್ ಗೆ ಏನು ಫಾರ್ಮುಲಾ? ಸಿ ಬೈ ಎ. ಸೊ ದಟ್ ಈಸ್ ಸಿ 10 by 1 10. ಸೊ ಹಾಗಾದ್ರೆ ಸೊ ನಾವೇನಂತ ಹೇಳ್ಬೋದು, ವಿ ಕ್ಯಾನ್ ಸೇ ರಿಲೇಶನ್ಶಿಪ್ ಈಸ್ ವೆರಿಫೈಡ್. ಸೊ ನನಗೆ ಕೊಟ್ಟಿರುವಂತ ರಿಲೇಷನ್, ಈ ಪಾಲಿನಾಮಿಯಲ್ಗೆ ಸೊ ಅವ್ರು ಕೊಟ್ಟಿರುವಂತ ರಿಲೇಷನ್ ಸಮ್ಮು ಮತ್ತೆ ಪ್ರಾಡಕ್ಟ್ ಆಫ್ ಝೀರೋಸ್ ರಿಲೇಶನ್ಶಿಪ್ ಏನಾಗ್ತಿದೆ, ವೆರಿಫೈ ಆಗ್ತಿದೆ. ಝೀರೋಸ್ ಅಲ್ಲೂ ಅದೇ ಬರ್ತಿದೆ, coefficients ಅಲ್ಲೂ ಅದೇ ಬರ್ತದೆ. This is the solution for the second problem. Now we'll move on to the third question. Calculate the mode for the following data. ಮೋಡ್ ಕಂಡುಹಿಡಿಬೇಕು. ಸೊ ಮೋಡ್ ಕಂಡುಹಿಡಿಬೇಕು ಅಂತಂದ್ರೆ ಮೋಡಲ್ ಕ್ಲಾಸ್ ಗೊತ್ತಾಗಬೇಕು. ಸೊ ವಿಚ್ ಇಸ್ ದ ಮೋಡಲ್ ಕ್ಲಾಸ್ ಹಿಯರ್? ವಿತ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಇದೇ ಮ್ಯಾಕ್ಸಿಮಮ್ ಇರೋದ್ರಿಂದ ಸೊ ನನಗೆ ಮೋಡಲ್ ಕ್ಲಾಸ್ ಏನಾಗುತ್ತೆ, ಮೋಡಲ್ ಕ್ಲಾಸ್ ಇಸ್ ಈಕ್ವಲ್ ಟು ಸೊ 12 to 16. ಅಲ್ಲಿಗೆ ಎಲ್ ಎಷ್ಟಾಗುತ್ತೆ, 12. ಎಚ್ ಎಷ್ಟಾಗುತ್ತೆ, 4. ಸೊ ಇದನ್ನ ನಾವು F0 ಅಂತೀವಿ, ಇದನ್ನ ನಾವು F1 ಅಂತೀವಿ, ಇದನ್ನ ನಾವು F2 ಅಂತೀವಿ. ಸೊ F0 ಎಷ್ಟಾಗುತ್ತೆ, 7. F1 ಎಷ್ಟಾಗುತ್ತೆ, 10. F2 ಎಷ್ಟಾಗುತ್ತೆ, 1. ಸೊ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಮೋಡ್? ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 ಪ್ಲಸ್ F1 is 10 minus F0 is 7 divided by 2 into 10 20 minus 7 minus 1 into 4. So this is equal to 12 plus 3 divided by 12 into 4. So ಎಷ್ಟಾಗುತ್ತಿದ್ದು, this is equal to 12 plus 4 3s are 12 divided by 12. So that is equal to 12 plus 1. So mode will be equal to 13. ಕೊಟ್ಟಿರುವಂತ ಡೇಟಾಗೆ ಮೋಡ್ ಎಷ್ಟು ಬರುತ್ತೆ, 13. ವೆರಿ ಸಿಂಪಲ್ ಅಂಡ್ ಡೈರೆಕ್ಟ್ ಪ್ರಾಬ್ಲಮ್. ಸೊ ಒಂದು ಸಿಂಪಲ್ ಆಗಿರುವಂತ ಕ್ಲಾಸ್ ಇಂಟರ್ವಲ್ ಡೇಟಾ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರು, ನಮಗೆ ಮೋಡ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರು. ಮೋಡ್ ಕಂಡುಹಿಡಬೇಕು ಅಂದ್ರೆ ಫಸ್ಟ್ ಮೋಡಲ್ ಕ್ಲಾಸ್ ಕಂಡುಹಿಡ್ಕೊಂಡು ಸೊ ಏನೇನ್ ವ್ಯಾಲ್ಯೂಸ್ ಬೇಕದೆಲ್ಲ ಬರ್ಕೊಂಡು ಮೋಡಲ್ ಕ್ಲಾಸ್ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ. Now we'll move on to the next question. There is an internal choice for this. So ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಲ್ಕುಲೇಟ್ ದ ಮೀಡಿಯನ್. ಮೀಡಿಯನ್ ಬೇಕು ಅಂದ್ರೆ ಮೀಡಿಯನ್ ಕ್ಲಾಸ್ ಕಂಡುಹಿಡಬೇಕು. ಸೊ ಮೀಡಿಯನ್ ಕ್ಲಾಸ್ ಕಂಡುಹಿಡಿಯಕ್ಕೆ ಮುಂಚೆ CF ಬೇಕು. ಇದಕ್ಕೆ ಏನಾಗುತ್ತೆ, CF 2. ಸೊ 2 plus 4 ಸೇರಿದ್ರೆ 6. 6 plus 8 ಸೇರಿದ್ರೆ 14. 14 plus 5 ಸೇರಿದ್ರೆ 19. 19 plus 1 ಸೇರಿದ್ರೆ 10. ಸೊ ಅಲ್ಲಿಗೆ n ಎಷ್ಟಾಯ್ತು, 20. ಈ ಕೊನೆಯ ವ್ಯಾಲ್ಯೂನ ನಾವು ಸಮ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. n by 2 ತಗೊಳ್ಳೋಣ, ಎಷ್ಟು ಬರುತ್ತೆ, 20 by 2 ದಟ್ ಈಸ್ ಈಕ್ವಲ್ ಟು 10. ಆ 10 ಅನ್ನೋದು ಇದರಲ್ಲಿ ಬರುತ್ತಾ, ಇಲ್ಲ, ಇಲ್ಲಿ ಅಪ್ ಟು 2 ವರ್ಗಿದೆ, ಇಲ್ಲಿ ಅಪ್ ಟು 6 ವರ್ಗಿದೆ, ಇಲ್ಲಿ ಅಪ್ ಟು 14. ಅಂದ್ರೆ 10 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ದ ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಏನಾಯ್ತು, ಮೀಡಿಯನ್ ಕ್ಲಾಸ್ ಇಸ್ ಈಕ್ವಲ್ ಟು 20 to 30. ಎಲ್ ಎಷ್ಟಾಗುತ್ತೆ, 20. ಎಚ್ ಎಷ್ಟಾಗುತ್ತೆ, 10. ಸೊ ಈಗ ಇನ್ನೇನೇನ್ ಬೇಕು ಮೀಡಿಯನ್ಗೆ, ನನಗೆ ಎಚ್ ಸಿಕ್ತು, n by 2 ಸಿಕ್ತು. ಸೊ ನೆಕ್ಸ್ಟ್ ಏನ್ ಬರಿಬೇಕು, ಎಫ್ ಬರಿಬೇಕು. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ 8. ಇದೇನಾಗುತ್ತೆ ಎಫ್. CF ಅದ್ರ ಹಿಂದ್ಗಡೆ ಕ್ಲಾಸ್, ಇದನ್ನ ನಾನು CF ಅಂತ ತಗೋಬೇಕು. CF ಎಷ್ಟಾಗುತ್ತೆ, ಪ್ರಿಸೀಡಿಂಗ್ ಕ್ಲಾಸ್, ದಟ್ ಈಸ್ 6.
So what is the formula to find out the median? So median is equal to L plus n by 2 minus CF divided by F into H. So this is equal to L is 20 plus n by 2 is 10, CF ಅಂದ್ರೆ ಎಷ್ಟು? CF 6, F ಎಷ್ಟು ಬಂದಿದೆ? 8, ಇದು ಕೂಡ 10, H is 10. So 20 plus 4 divided by 8 into 10. 4 1s are 4 2s are 2 1s are 2 5s are. So ಅಲ್ಲಿಗೆ ಇದು 20 plus 5. So that gives how much? 20 plus 5, that is equal to 25 is the median for the given data. Now I am moving on to the next question, that is from the concept of trigonometry. So there are two questions again, internal choice is given. So let us take one by one. So proof for this. First one ge proof. So I am going to consider the LHS. So what is in the LHS? So root of 1 minus cos A divided by 1 plus cos A plus root of 1 plus cos A divided by LCM ತಗೊಂಡ್ರು ಬರುತ್ತೆ, ನೀವು rationalize ಮಾಡಿದ್ರು ಕೂಡ ಬರುತ್ತೆ. ಸೊ ಈಗ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಸೊ ನನಗೆ ಏನಾಗುತ್ತೆ? ಐ ಆಮ್ ಗೋಯಿಂಗ್ ಟು ಗೆಟ್ ನೋಡಿ. ಸೊ ರೂಟ್ ಒಳಗಡೆನೆ ನಾನು ರ್ಯಾಷನಲೈಸ್ ಮಾಡ್ತೀನಿ. 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇದೆ. ಸೊ ಇದಕ್ಕೆ 1 ಮೈನಸ್ ಕಾಸ್ ಎ ನ ಮಲ್ಟಿಪ್ಲೈ ಮಾಡಿ 1 ಮೈನಸ್ ಕಾಸ್ ಎ ಇಂದಾನೆ ಡಿವೈಡ್ ಮಾಡ್ತೀನಿ ಫಸ್ಟ್ ಟರ್ಮ್. ಸೊ ಇದಕ್ಕೂ ಕೂಡ ಸೆಕೆಂಡ್ ಟರ್ಮ್ಗೂ ಕೂಡ 1 ಪ್ಲಸ್ ಕಾಸ್ ಎ ಇದೆ. ಸೊ ಸಿಮಿಲರ್ ಪ್ರಾಬ್ಲಮ್ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಒಂದಿದೆ. ಇಂಟು ಇದಕ್ಕೆ 1 ಪ್ಲಸ್ ಕಾಸ್ ಎ ನ ಮಲ್ಟಿಪ್ಲೈ ಮಾಡಿ 1 ಪ್ಲಸ್ ಕಾಸ್ ಎ ಇಂದ ಡಿವೈಡ್ ಮಾಡ್ತೀನಿ. ಸೊ ಇದಿಷ್ಟಾದ್ಮೇಲೆ ಸೊ ಇದೇನಾಗುತ್ತೆ? ನ್ಯೂಮರೇಟರ್ ವಿಲ್ ಬಿಕಮ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ವಿಲ್ ಬಿಕಮ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ಇದೇನಾಗುತ್ತೆ? 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಡಿನಾಮಿನೇಟರ್ ವಿಲ್ ಬಿಕಮ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ನೆಕ್ಸ್ಟ್, ಸೊ ದಿಸ್ ವಿಲ್ ಬಿಕಮ್ 1 ಮೈನಸ್ ಕಾಸ್ ಎ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಅಥವಾ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್. ಸೊ ಇದನ್ನ ಸೇರಿದ್ರೆ ಏನಾಗುತ್ತೆ? ಇದು ಸೈನ್ ಎ ಹೋಲ್ ಸ್ಕ್ವೇರ್ ಅಂಡರ್ ದ ಸ್ಕ್ವೇರ್ ರೂಟ್ ಆಗುತ್ತೆ. ಇಲ್ಲೂ ಕೂಡ ಅಂಡರ್ ದ ಸ್ಕ್ವೇರ್ ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ಈಗ ಸೈನ್ ಎ ನಾನು LCM ತಗೊಂಡ್ರೆ ಸೊ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಸ್ವಲ್ಪ ಒಂದು ಸ್ಟೆಪ್ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. ಸೈನ್ ಎ ಕಾಮನ್ ತಗೊಂಡ್ರೆ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಬರುತ್ತೆ. ಸೊ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ 1 ಅಂದ್ರೆ 2 ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ. 2 ಡಿವೈಡೆಡ್ ಬೈ ಸೈನ್ ಎ ಅಂದ್ರೆ ದಟ್ ಈಸ್ 2 ಟೈಮ್ಸ್ ದ cosecant A. So this is the RHS for the question. 2 times the cosecant A. That is nothing but what? RHS. Now, so let us take the next question. In the same question, internal choice. So LHS ಏನು ಕೊಟ್ಟಿದ್ದಾರೆ ನನಗೆ ಅಂದ್ರೆ 1 over secant A minus 1 plus 1 over secant A plus 1. ನೋಡಿ ಇದಕ್ಕೆ LCM ತಗೊಂಡ್ರೆ secant square minus 1 ಆಗುತ್ತೆ. We can use identity for secant square. ಅದಕ್ಕೆ ನಾನು LCM ತಗೊಳ್ತೀನಿ. ಸೊ ಏನ್ ಬರುತ್ತೆ? ಇದು secant A minus 1 into secant A plus 1. ಸೊ ಮೇಲ್ ತಗೊಂಡ್ರೆ ವಿಲ್ ಗೆಟ್ secant A plus 1 ಇಲ್ಲಿ ಬರುತ್ತೆ, ಪ್ಲಸ್ secant A minus 1 ಆಗುತ್ತೆ. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಮೇಲ್ಗಡೆ ಐ ವಿಲ್ ಗೆಟ್ 2 secant A. ಸೊ ಡಿನಾಮಿನೇಟರ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ಬೈ ಯೂಸಿಂಗ್ A ಮೈನಸ್ ಬಿ A ಪ್ಲಸ್ ಬಿ. ಇಲ್ಲೂ ಅದೇ ಐಡೆಂಟಿಟಿ ಯೂಸ್ ಮಾಡಿದ್ವಿ, ಇದರಲ್ಲೂ ಕೂಡ ಅದೇ ಐಡೆಂಟಿಟಿ ಯೂಸ್ ಮಾಡೋದ್ರಿಂದ secant square A minus 1. ಸೊ ವಿ ಆಲ್ ನೋ secant square A minus 1 is what? So by using the identity 1 plus tan square A is equal to secant square A. So ಇದನ್ನು ಯೂಸ್ ಮಾಡಿದ್ರೆ secant square minus 1 ಗೆ I can write tan square A. ಸೊ ಈಗ tan square A ನ ನಾನು ಹೆಂಗ್ ಬರಿಬಹುದು ನೋಡಿ? 2 into ಸೊ ಇದೇನಾಗುತ್ತೆ 1 by cos A. ಇದೇನಾಗುತ್ತೆ sin square A by cos square A. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 into 1 by cos A into ಇದೇನಾಗುತ್ತೆ cos square ಮೇಲೆ ಹೋಗುತ್ತೆ. ಸೊ cos square A divided by sin square A. 1 cos square ಕ್ಯಾನ್ಸಲ್ ಆಗುತ್ತೆ. ಸೊ 2 into ಆ cos A ಒಂದು sin A ನ ಇದಕ್ಕೆ ತಗೋತೀನಿ. ಸೊ ಅಲ್ಲಿಗೆ ಇನ್ನೊಂದು sin A ಉಳಿಯುತ್ತಲ್ಲ ಅದನ್ನ ಹಂಗೆ ಇಟ್ಕೋತೀನಿ. ಸೊ 1 cos by sin ಏನಾಗುತ್ತೆ? 2 into cos by sin is cot A, 1 by sin is
cosecant A, it is the right hand side for the given problem. So 2 cot A into cosecant A. Product is commutative. Cosecant into cot can be written as cot into cosecant. So this is the solution for the proving problem in the trigonometry. Now the next question. The length of a minute hand in a clock is 14 centimeter. Find the area swept by minute hand in 10 minutes. So ಒಂದು ವಾಲ್ ಕ್ಲಾಕ್ ತಗೊಂಡ್ರೆ ನನಗೆ ಇಲ್ಲಿ 12 ಇರುತ್ತೆ, ಇಲ್ಲಿ 6 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 9 ಇರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಈ ತರ ಎಷ್ಟು ನಂಬರ್ಸ್ ಇರುತ್ತೆ? ಟೋಟಲ್ 12 ನಂಬರ್ಸ್ ಇರುತ್ತೆ. ಅಂದ್ರೆ ಈ ಒಂದು ಸರ್ಕಲ್ ಅಲ್ಲಿ 360 ಡಿಗ್ರಿ ಇರುತ್ತಲ್ವಾ, ಅದನ್ನ 12 ಪಾರ್ಟ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಅಂದ್ರೆ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ಗೆ ವಾಲ್ ಕ್ಲಾಕ್ ಅಲ್ಲಿ 12 1s 12 3s ಫಾಲೋಡ್ ಬೈ 0 30 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಮಿನ್ಯೂಟ್ ಹ್ಯಾಂಡ್ ಇಲ್ಲಿಂದ ಇಲ್ಲಿಗೆ ಹೋಗ್ತಿದೆ ಅಂದ್ರೆ ಅದು ಟಿಪ್ ನ ನಾವು ಮಾರ್ಕ್ ಮಾಡಿದ್ರೆ ಸರ್ಕ್ಯುಲರ್ ರೀಜನ್ ಸಿಗುತ್ತೆ. ಅಂದ್ರೆ ಇದೇನಾಗುತ್ತೆ, ಟಿಪ್ ವಿಲ್ ಬಿಕಮ್ ದ ರೇಡಿಯಸ್, ಲೆಂತ್ ಏನಾಗುತ್ತೆ, ರೇಡಿಯಸ್ ಆಗುತ್ತೆ. ಸೊ ಈಗ 10 ನಿಮಿಷ ಅಂದ್ರೆ ಈಗ 12 ಇಂದ ಅದು ಎಲ್ಲಿಗೆ ಬಂದಿರುತ್ತೆ, ಇಲ್ಲಿಗೆ ಹೋಗಿರುತ್ತೆ. ಸೊ ಹಾಗಾದ್ರೆ ಸೊ ರಿಕ್ವೈರ್ಡ್ ಥೀಟಾ ಇದೇನಿದು, ಥೀಟಾ ಫ್ರಮ್ ಬಿಟ್ವೀನ್ ಟೂ ನಂಬರ್ಸ್ ಇನ್ ಕ್ಲಾಕ್. ಸೊ ಈಗ ರಿಕ್ವೈರ್ಡ್ ಥೀಟಾ, ನನಗೆ ಬೇಕಾಗಿರುವಂತ ರಿಕ್ವೈರ್ಡ್ ಥೀಟಾ ಎಷ್ಟು ಇದಕ್ಕೆ ಅಂದ್ರೆ 10 ನಿಮಿಷ ಇರೋದ್ರಿಂದ ದಿಸ್ ಬಿಕಮ್ಸ್ 30 ಪ್ಲಸ್ 30 2 ನಿಮಿಷ. ನೋಡಿ ಇಲ್ಲಿಂದ 12 ಇಂದ 1ಗೆ 30 ಡಿಗ್ರಿ, 1 ಇಂದ 2ಗೆ 30 ಡಿಗ್ರಿ, ಇಟ್ ಬಿಕಮ್ಸ್ 60 ಡಿಗ್ರಿ. ಸೊ ಇದು ಎಷ್ಟು ಏರಿಯಾ ಕೇಳಿದ್ದಾರೆ, ಸೊ ಕೇಳಿರೋದೇನು ಏರಿಯಾ. ಸೊ ಅದಕ್ಕೆ ಏರಿಯಾ ಸ್ವೆಪ್ಟ್ ಎಷ್ಟು ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ 60 ಡಿವೈಡೆಡ್ ಬೈ 360, ಪೈ ಬಗ್ಗೆ ಏನು ಕೊಟ್ಟಿಲ್ಲ, 22/7. 18 ಸ್ಕ್ವೇರ್ ಇದೆ, ಸೊ ಅದನ್ನ 14 ಇಂಟು 14, 7 14 1s 7 2s 61s 66. ನೆಕ್ಸ್ಟ್ 2 1s 2 3s. ಸೊ ಅಲ್ಲಿಗೆ ಎಷ್ಟಾಯ್ತು, 22 ಇಂಟು 14 ಉಳಿತು, ಕೆಳಗಡೆ ಎಷ್ಟು ಉಳಿತು 3. ಸೊ ಹಾಗಾದ್ರೆ ಎಷ್ಟಾಗುತ್ತೆ ಆನ್ಸರು, ದಿಸ್ ವಿಲ್ ಬಿಕಮ್ 14 2s 28, 2 ರಿಮೈನಿಂಗ್, 14 2s 28, 308 by 3 ಎವ್ರಿಥಿಂಗ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಸ್ಕ್ವೇರ್. ಫ್ರಾಕ್ಷನ್ ಅಲ್ಲೇ ಇಡಬಹುದು, 100 ಕನ್ವರ್ಟ್ ಮಾಡಬೇಕು ಅಂತಿಲ್ಲ. ಕನ್ವರ್ಟ್ ಮಾಡಿದ್ರೆ ಬೆಟರ್ ಯು ರೈಟ್ ಇನ್ ಟರ್ಮ್ಸ್ ಆಫ್ 3 1s 0, 3 2s, ನಾವು 2 ಉಳಿತು. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೀರಿ, ಇಟ್ ಇಸ್ ಬೆಟರ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಡೆಸಿಮಲ್. Now I am going for the next question. Again internal choice is given for this also. Find the area of the quadrant. So quadrant area ಕೇಳಿದರೆ whose radius is 20 cm. Also find the perimeter of the quadrant. So perimeter ಕೇಳಿದರೆ, area ನು ಕೇಳಿದರೆ. So area of quadrant. So quadrant ಅಂದ್ರೆ ಸರ್ಕಲ್ ಅಲ್ಲಿ ಕಾಲ್ ಭಾಗ. ಸೊ ಅಂದ್ರೆ ಅದಕ್ಕೆ ಏರಿಯಾ 1/4 ಇಂಟು ಪೈ ಆರ್ ಸ್ಕ್ವೇರ್, ಸರ್ಕಲ್ ಅಲ್ಲಿ ಕಾಲ್ ಭಾಗ ತಗೋತೀವಿ. ಸೊ ಪೈ ಬಗ್ಗೆ ಏನು ಕೊಟ್ಟಿಲ್ಲ, 22/7. ಸೊ ಇದೆಷ್ಟು ಕೊಟ್ಟಿದ್ದಾರೆ, 20 ಇಂಟು 20. ಸೊ ಎಷ್ಟಾಗುತ್ತೆ, 1s 5s. ಸೊ ಇಟ್ ಬಿಕಮ್ಸ್ 100 ಇಂಟು 22/7. ಸೊ ದಟ್ ಈಸ್ 2200/7 centimeter square will become the area of the quadrant. ಈಗ ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್ ಅಂದ್ರೆ, ಒಂದು ಕ್ವಾಡ್ರೆಂಟ್ ಅಂದ್ರೆ ನನಗೆ ಈ ತರ ಇರುತ್ತೆ. ಸೊ ರೇಡಿಯಸ್ ಇರುತ್ತೆ, ಇದು ಲೆಂತ್ ಆಫ್ ಅನ್ ಆರ್ಕ್ ಇರುತ್ತೆ. ಅಂದ್ರೆ ಪೆರಿಮೀಟರ್ ಕಂಡುಹಿಡಿಬೇಕು ಅಂದ್ರೆ ಲೆಂತ್ ಆಫ್ ಆರ್ಕ್ ಕಂಡುಹಿಡಿಬೇಕು. ಸೊ ಲೆಂತ್ ಆಫ್ ಆರ್ಕ್ ಏನಾಗುತ್ತೆ, ಸೊ ದಟ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು 2πr. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 90/360 ಇಂಟು, ಯಾಕಂದ್ರೆ ಕ್ವಾಡ್ರೆಂಟ್ ಅಲ್ಲಿ ನನಗೆ ಎಷ್ಟಿರುತ್ತೆ ಆಂಗಲ್, 90 ಡಿಗ್ರಿ ಇರುತ್ತೆ. ಸೊ 2 ಇಂಟು ಪೈ 22/7 ಇಂಟು ರೇಡಿಯಸ್ 20. 91s 94s 2 1s 2 2s 2 1s 2 10s. ಸೊ ದಿಸ್ ಬಿಕಮ್ಸ್ 220 ಡಿವೈಡೆಡ್ ಬೈ 7. ಎಷ್ಟಾಗುತ್ತೆ, 220 ಡಿವೈಡೆಡ್ ಬೈ 7. ನಾನು ಆಡ್ ಮಾಡಬೇಕಾಗಿರೋದು ನೆಕ್ಸ್ಟ್ ರೇಡಿಯಸ್ಗೆ, ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡ್ತೀನಿ. 7 3s 1s 7 3s 21, 7 1s 7 3 ಉಳಿಯಿತು 30, 7 4s 28 2 ಉಳಿಯಿತು 14. ಸೊ 2s. ಸೊ 7 3s 21, 21 ಆದರೆ 1 ಉಳಿಯಿತು, 7 1s 7 3 ಉಳಿಯಿತು 30, 7 4s 28 2 ಉಳಿಯಿತು 20, 7 2s 14 6. ಸೊ ಅಲ್ಲಿಗೆ 331.42 centimeter is the length of an arc. ಸೊ ಟೋಟಲ್ ಪೆರಿಮೀಟರ್ ಎಷ್ಟಾಗುತ್ತೆ, ಪೆರಿಮೀಟರ್ is equal to r plus l. So radius 20,
ರೇಡಿಯಸ್ 20, ಇದು 31.42. ಸೊ 20 + 20 40, 40 + 30 70. ಸೊ ಇದು ಎಷ್ಟಾಗುತ್ತೆ 71.42 centimeter will become the perimeter of the quadrant. So this is the answer for the question number, the given question, right? So next, in the given figure, find the ratio in which the point P divides the line segment. P ಕೊಟ್ಟಿಲ್ಲ, ಎಲ್ಲ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಕಂಡು ಹಿಡ್ಕೋಬೇಕು. ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಫಾರ್ ದಿಸ್? ಎ y ಆಕ್ಸಿಸ್ ಮೇಲೆ 6 ಇದೆ, x ಇಲ್ಲ ಅಂದ್ರೆ ಅರ್ಥ ಏನಿದು 0,6. P ನೋಡಿ ಎಷ್ಟಿದು 2 ಮತ್ತೆ 2, ಸೊ P is 2,2. ಇದು x ಆಕ್ಸಿಸ್ ಮೇಲೆ 3 ಇದೆ, y ಆಕ್ಸಿಸ್ ಇಲ್ಲ, ಹಾಗಾದ್ರೆ ಅಂದ್ರೆ ಎಷ್ಟಾಯ್ತು 3,0. ಈಗ ನಾನೇನ್ ಮಾಡ್ಬೇಕು? ಇನ್ ದ ಗಿವನ್ ಫಿಗರ್ ಫೈಂಡ್ ದ ರೇಷಿಯೋ ಇನ್ ವಿಚ್ P ಡಿವೈಡ್ಸ್ ಲೈನ್ ಸೆಗ್ಮೆಂಟ್. ಸೊ ಐ ಡೋಂಟ್ ನೋ ದ ರೇಷಿಯೋ ಕಂಡುಹಿಡಿಯಕ್ಕೆ ಕೇಳಿದ್ದೇನೆ. ಇನ್ ವಿಚ್ ರೇಷಿಯೋ ಅಂತ ಕೇಳಿದ್ದೇನೆ. ರೇಷಿಯೋ ಗೊತ್ತಿಲ್ತಿದಾಗ ನಾನೇನ್ ಮಾಡ್ಬೇಕು? ರೇಷಿಯೋನ ಅಸ್ಯೂಮ್ ಮಾಡ್ಕೋಬೇಕು. ಲೆಟ್ ರೇಷಿಯೋ ಬಿ k:1. ಎಲ್ಲದು ಆಗ ಏನಾಗುತ್ತೆ? ಇದು m1 ಆಗುತ್ತೆ, ಇದು m2 ಆಗುತ್ತೆ, ಇದೇನಾಗುತ್ತೆ x1, ಇದು y1 ಆಗುತ್ತೆ, ಇದು x, ಇದು y ಆಗುತ್ತೆ, ಇದು x2 y2 ಆಗುತ್ತೆ. ರೇಷಿಯೋ ಕೊಟ್ಟಾಗ ಎರಡು ಕೋಆರ್ಡಿನೇಟ್ಸ್ ಯೂಸ್ ಮಾಡಬೇಕು ಅನ್ನೋದಿಲ್ಲ. ಸೊ ನನಗೆ ಇಲ್ಲಿ ಮಿಡಲ್ x y ಎರಡು ಗೊತ್ತಿರುತ್ತೆ. ಐದರ್ ಗೋ ವಿತ್ x ಕೋಆರ್ಡಿನೇಟ್ ಆರ್ y ಕೋಆರ್ಡಿನೇಟ್. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಇಷ್ಟು ಮಾಡಿದ್ರೆ ಬಂದ್ಬಿಡುತ್ತೆ. ಸೊ x ಎಷ್ಟು ಕೊಟ್ಟಿದ್ದಾನೆ 2, m1 ಎಷ್ಟಿದೆ k, x2 ಎಷ್ಟಿದೆ 3, m2 ಎಷ್ಟಿದೆ m2 is 1, x1 is 0 divided by m1 into m2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 into k plus 1 is equal to 3k plus 0. 2k plus 2 is equal to 3k. 2 is equal to 3k minus 2k. So 2 is equal to k. Therefore k value 2 andre, therefore required ratio is k is to 1. It is nothing but 2 is to 1. ಸೊ ವೆರಿ ಸಿಂಪಲ್. ಸೊ ನಾವೆಲ್ಲ ಸೆಕ್ಷನ್ ಫಾರ್ಮುಲಾ ದೊಡ್ಡದು ಯೂಸ್ ಮಾಡ್ಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದಿಸ್. ಆ ಮಿಡಲ್ ಪಾಯಿಂಟ್ ಯಾವ್ದು ಕೊಟ್ಟಿರ್ತಾರೆ ಅದರಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಗೊತ್ತಿದ್ರೆ ಎಕ್ಸ್ ಯೂಸ್ ಮಾಡ್ಕೊಳ್ಳಿ, ವೈ ಕೋಆರ್ಡಿನೇಟ್ ಗೊತ್ತಿದ್ರೆ ವೈ ಯೂಸ್ ಮಾಡ್ಕೊಳ್ಳಿ. ಸೊ ಎರಡೂ ಗೊತ್ತಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನನಗೆ ಎಕ್ಸ್ ಈಸಿ ಅನ್ನಿಸ್ತು, ಐ ಹ್ಯಾವ್ ಗೋನ್ ವಿತ್ ಎಕ್ಸ್. So there is an internal choice again for the same question. So find the coordinates of the point which divides the AB in the ratio 1:2. ಅವರೇ ಕೊಟ್ಬಿಟ್ಟಿದ್ದಾರೆ, m1 m2 ಅವರೇ ಕೊಟ್ಟಿದ್ದಾರೆ. A ಪಾಯಿಂಟ್ ಏನಾಗುತ್ತೆ? ದಟ್ ಈಸ್ 2,5. B ಪಾಯಿಂಟ್ ಏನಾಗುತ್ತೆ? ದಟ್ ಈಸ್ 5,2. ಇದು 1:2 ಅಲ್ಲಿ ಡಿವೈಡ್ ಮಾಡಿದ್ರೆ ಯಾವ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು? ಅಲ್ಲಿಗೆ ಇದೇನಾಯ್ತು x1 y1 ಬಂತು, ಇದು x2. ನಿಮ್ಗೆ ತುಂಬಾ ಲೆಂತ್ ಅನ್ಸುತ್ತೆ ಫಾರ್ಮುಲಾ ಅಂದ್ರೆ ಅದೇ ತರ ಸಪರೇಟ್ ಮಾಡಬಹುದು. ಇಲ್ಲ ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ p of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ? m1, ವಾಟ್ ಈಸ್ m1? 1, x2 ಎಷ್ಟು ಬರುತ್ತೆ? 5 ಪ್ಲಸ್ m2 2, x1 is also 2. ಸೊ ಅಲ್ಲಿಗೆ 1 plus 2. m1 is 1, y2 is 2, m2 is 2, y1 is 5 divided by 1 plus 2. ಅಲ್ಲಿಗೆ ಸಿಂಪ್ಲಿಫೈ ಮಾಡಿದ್ರೆ ಸೊ 5 plus 4 divided by 3 ಇದೇನಾಗುತ್ತೆ? 2 plus 10 divided by 3. 5 plus 4 is 9, 9 by 3 is 3, 10 plus 2 is 12, 12 by 3 is 4. So this is the point P which divides the line segment AB in the ratio 1:2. So these are the solution for the question number 30. Now question number 31, the tangent at any point of a circle is perpendicular to this. So theorem 1 from the chapter circle have uploaded already a video on the important theorems. You can check in the list of the videos to get the proof of this question. Now we'll move on to the question number 32. A student brought some books for ₹60. We don't know. So let the number of books be x. ಹಂಗಾದ್ರೆ ಕಾಸ್ಟ್ ಆಫ್ ಈಚ್ ಬುಕ್ ಎಷ್ಟಾಯ್ತು? ಕಾಸ್ಟ್ ಆಫ್ ಈಚ್ ಬುಕ್ is equal to ಟೋಟಲ್ 60 ಬುಕ್ ₹60 ತಗೊಂಡಿದ್ದೇನೆ, x ಬುಕ್ ತಗೊಂಡಿದ್ದೇನೆ, ಡಿವೈಡ್ ಮಾಡ್ಬಿಟ್ರೆ ಎಷ್ಟಾಗುತ್ತೆ? they will get the cost of each book as 60 by x. Now he brought 5 more books ಅಂದ್ರೆ ಕೇಸ್ 2 ಹೋದ್ರು. ಈಗ ಕೇಸ್ 2 ಅಲ್ಲಿ ಎಕ್ಸ್ಟ್ರಾ 5 ಬುಕ್ ಅಂದ್ರೆ x plus 5 ಬುಕ್ಸ್ ತಗೊಂಡಿದ್ರೆ
ದ ಸೇಮ್ ಅಮೌಂಟ್ಗೆ, ಆಗ ಕಾಸ್ಟ್ ಆಫ್ ಈಚ್ ಬುಕ್ ಏನಾಗುತ್ತೆ, ಅಕಾರ್ಡಿಂಗ್ ಟು ಅವರ್ ಈಕ್ವೇಶನ್ ಕಾಸ್ಟ್ ಆಫ್ ಈಚ್ ಬುಕ್ ಏನಾಗುತ್ತೆ ಅಂದ್ರೆ ದಟ್ ಈಸ್ 60 ರೂಪಾಯಿಲೆ ಆಗ ಎಕ್ಸ್ ಪ್ಲಸ್ 5 ಎಕ್ಸ್ಟ್ರಾ ಬುಕ್ ತಗೊಂಡಿದ್ದಾನೆ. ಈ ಕಾಸ್ಟ್ಗೂ ಕಂಪೇರ್ ಮಾಡಿದಾಗ ಇಲ್ಲಿ ಏನಾಗಿತ್ತು, ಕಡಿಮೆ ಬುಕ್ಸ್ ತಗೊಂಡಿದ್ವಿ, ಅಂದ್ರೆ ಒಂದೊಂದಕ್ಕೆ ದುಡ್ಡು ಜಾಸ್ತಿ ಇತ್ತು. ಬುಕ್ ಜಾಸ್ತಿ ತಗೊಂಡಾಗ ಕಾಸ್ಟ್ ಕಡಿಮೆ ಆಯ್ತು, ಅಂದ್ರೆ ಈ ಕಾಸ್ಟ್ ಎರಡನೇ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಕಂಪೇರ್ ಟು ದಿಸ್. ಎಷ್ಟಾಗುತ್ತೆ, ದಟ್ ಈಸ್ 60/x ಮೈನಸ್ 60/x plus 5 is equal to 1 rupees. As per the problem I can write 60/x minus 60/x plus 5 is equal to 1. ಯಾಕೆಂದ್ರೆ ಫಸ್ಟ್ ಕೇಸಲ್ಲಿ ಅವನು ಎಕ್ಸ್ ಬುಕ್ಸ್, ಈಗ 10 ಬುಕ್ ತಗೊಂಡಿದ್ದ ಅಂತ ಅನ್ಕೊಳ್ಳಿ, 60 ರೂಪಾಯಿಗೆ ಒಂದೊಂದು ಬುಕ್ಗೆ ಎಷ್ಟಾಗುತ್ತೆ, 6 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 15 ಬುಕ್ ತಗೊಂಡ, ಹಾಗೇನಾಗುತ್ತೋ 1 ರೂಪಾಯಿ ಕಡಿಮೆ ಆಯ್ತು ಕಾಸ್ಟ್. 15 ಬುಕ್ ತಗೊಂಡಾಗ 60 ರೂಪಾಯಿಗೆ 15 ಬುಕ್ ಬಂತು ಅಂದ್ರೆ ದುಡ್ಡು ಕಡಿಮೆ ಆಗಿದೆ ಅಂತ. ಎಷ್ಟು ಕಡಿಮೆ ಆಗಿದೆ, ಅಕಾರ್ಡಿಂಗ್ ಟು ದಿಸ್ ಕೇಸ್ ಅವನು ಎಷ್ಟು ಕಡಿಮೆ ಆಗಿದೆ ಅಂತಿದ್ರೆ 1 ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದ್ದಾನೆ. ಈಗ ಕಾಮನ್ ತೆಗೆದ್ಬಿಡೋಣ. ಸೊ ಕಾಮನ್ ತೆಗೆದ್ಬಿಟ್ರೆ ಈಸಿ ಆಗುತ್ತೆ. ಸೊ ಎಷ್ಟಾಯ್ತು ಇದು, ಎಕ್ಸ್ ಪ್ಲಸ್ 5 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 1. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ 60 ಇಂಟು 5 ಡಿವೈಡೆಡ್ ಬೈ, ಸೊ ಕೆಳಗಡೆ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x is equal to 1. And cross multiplication, so 60 into 5 30, 300 is equal to 300 is equal to, so x square plus 5x on cross multiplication. So x square plus 5x minus 300 equal to 0. ಸೊ ಇಷ್ಟು ಬರುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಫ್ಯಾಕ್ಟರ್ಸ್ ಏನು, 300 ಬರಬೇಕು. ಸೊ 300 ಎಕ್ಸ್ ಸ್ಕ್ವೇರ್ ಬರಬೇಕು. ಸೊ ಅಲ್ಲಿಗೆ ಫ್ಯಾಕ್ಟರ್ಸ್ ಇಲ್ಲಿಗೊಂದು ಎಕ್ಸ್ ಬರುತ್ತೆ, ಇಲ್ಲಿಗೊಂದು ಎಕ್ಸ್ ಬರುತ್ತೆ. ಲೆಟ್ ಅಸ್ ಫೈಂಡ್ ಔಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಫಾರ್ 300. 2 1s 2 5s 150, 2 75s 2 ಅಂದಾಗಲ್ಲ, 3 2s 3 5s 5 5s. ಗ್ರೂಪ್ ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ ಟು ಗೆಟ್ 5. ಏನ್ ಬರುತ್ತೆ, 4 the 20 and 5 3 is 15. So we'll get 20 and 15 are the factors. ಸೊ ಅಲ್ಲಿಗೆ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್, ಐ ಥಿಂಕ್ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಪ್ರೈಮ್ ಫ್ಯಾಕ್ಟರ್ಸ್. How to find out by using prime factorization. If you have any doubt, definitely I will upload a video on the chapter quadratic equation. ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಫ್ಯಾಕ್ಟರ್ಸ್ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿರ್ತೀನಿ. Now we have x as a common factor. If you take x as a common factor, I will get x plus 20. ಇಲ್ಲಿ minus 15 common factor ತಗೊಂಡ್ರೆ x minus 20. So x plus 20 ಆಗುತ್ತೆ. ಸೊ ಅಲ್ಲಿಗೆ x plus 20 into x minus 15 equal to 0. So we'll get x plus 20 equal to 0 or x minus 15 equal to 0. So we'll get x is equal to minus 20. Here x is equal to this. So this is negative, not possible. Why? Because it is a quantity. So ಅಲ್ಲಿಗೆ ಇದೇನಾಗುತ್ತೆ 15. ಸೊ ಅಲ್ಲಿಗೆ ನಂಬರ್ ಆಫ್ ಬುಕ್ಸ್ ಈ ಪರ್ಚೇಸ್ಡ್ ಎಷ್ಟು 15. ಅವ್ರು ಏನ್ ಕೇಳಿದ್ರು, ದೆನ್ ಫೈಂಡ್ ದ ನಂಬರ್ ಆಫ್ ಬುಕ್ಸ್ ಕೇಳಿದ್ರು. therefore ನಂಬರ್ ಆಫ್ ಬುಕ್ಸ್ ಎಷ್ಟಾಯ್ತು, ನಂಬರ್ ಆಫ್ ಬುಕ್ಸ್ is equal to number of books he bought is 15. 15 ಪುಸ್ತಕ ನಾನು ತಗೊಂಡಿರ್ತಾನೆ ಫಸ್ಟ್ ಕೇಸಲ್ಲಿ. Now so the last question in 3 mark section from the triangles from the BPT. In the given figure ABC are the points and OPP respectively ಎಲ್ಲ ಪ್ಯಾರಲಲ್ ಕೊಟ್ಟಿದ್ದಾರೆ. ನಾನು BC ಪ್ಯಾರಲಲ್ ಮಾಡಬೇಕು. ಸೊ ಇನ್ ಟ್ರಯಾಂಗಲ್ POQ, ಸೊ AB is parallel to PQ ಅಂತ ಕೊಟ್ಟಿದ್ದೇನೆ. ಹಂಗಾದ್ರೆ BPT ಅಪ್ಲೈ ಮಾಡಿದ್ರೆ ನನಗೇನ್ ಬರುತ್ತೆ, OA by AP is equal to OB by BQ ಬರುತ್ತೆ. ಸೊ ಯಾಕೆ, by BPT. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಅದೇ ತರ ಇನ್ ಟ್ರಯಾಂಗಲ್ POR, ಸೊ ದೇ ಗಿವನ್ AC is parallel to PR. ಸೊ ಅಗೇನ್ ಬೈ BPT ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಅಗೇನ್ OA by AP is equal to OC by CR ಬರುತ್ತೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ನಾವು, ಸೊ ಈಗ ನೋಡಿ ಮತ್ತೆ ಈಗ ನಾವು ದಿಸ್ ಇಂಪ್ಲೈಸ್ ಫ್ರಮ್ 1 and 2. From 1 and 2 what I can write, so OB by BQ, ಯಾಕಂದ್ರೆ LHS ಎರಡಕ್ಕೂ ಈಕ್ವಲ್ ಇರೋದ್ರಿಂದ OC by CR ಅಂತ ಬರಿಬಹುದು. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎರಡರದ್ದು ಕೂಡ LHS ಸೇಮ್ ಇರೋದ್ರಿಂದ ಅದರ RHS ಕೂಡ ಈಕ್ವಲ್ ಆಗ್ಬಿಡುತ್ತೆ. ಅಂದ್ರೆ ಏನಾಯ್ತು, ನನಗೆ OB by QB is equal to OC by CR. So this means what, BC divides OQ and OR of triangle OQR in same ratio, ಒಂದೇ ರೇಷಿಯೋಲಿ ಡಿವೈಡ್ ಮಾಡ್ತಿದೆ.
ಈ ತರ ಆದ್ರೆ ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ಏನಂತ ಹೇಳ್ತೀವಿ ನಾವು? ಬೈ ಕಾನ್ವರ್ಸ್ ಆಫ್ ಬಿ ಪಿ ಟಿ ವಿ ಕ್ಯಾನ್ ಸೇ ದಟ್ ಏನಂತ ಹೇಳ್ಬೋದು? ದಟ್ ಬಿ ಸಿ ಇಸ್ ಪ್ಯಾರಲಲ್ ಟು QR, and that's complete is the proof for this. So with this I am going to conclude with 3 mark question. In my next video I am going to take 4 mark question. Thank you.